ನಮಸ್ಕಾರ. ಲಕ್ಕುಂಡಿಯ ಸಂಪತ್ತಿಗೆ ನಾಗ ದಿಗ್ಬಂಧನ ಇದೆಯಾ? ನಿಧಿಗೆ 7 ಹೆಡೆ ಸರ್ಪ ಕಾವಲು. ಜನರು ಹೇಳೋದು ಸತ್ಯನ ಸುಳ್ಳ? ಎಕ್ಕದ ಗಿಡ, ವಿಷ ಭಯ, ಹಾವಿನ ಕಥೆ. ನಿಧಿ ಬಚ್ಚಿಡಲು ಮಾಡಿದ ತಂತ್ರವೇನು? ನಿಧಿಗೆ ನಾಗ ಕಾವಲು ಕಾಯೋದ್ರ ಅಸಲಿಯತ್ತೇನು? ಇದೇ ಈ ಹೊತ್ತಿನ ವಿಶೇಷ. ಕಂಡಿದ್ದು ಕಾಣದ್ದು. ನಾನು ಚೈತ್ರಾ ವಿಶ್ವನಾಥ್. ಲಕ್ಕುಂಡಿಯಲ್ಲಿ ನಿಧಿ ಇದೆ ಅನ್ನೋ ವಿಚಾರಗಳ ಜೊತೆಗೆ ಈಗ ಹೆಚ್ಚು ಹೆಚ್ಚು ಸದ್ದು ಮಾಡ್ತಾ ಇರೋದು ಅಲ್ಲಿರೋ ನಾಗರ ಕಲ್ಲುಗಳು. ಅಲ್ಲಿ ಎಲ್ಲಂದ್ರಲ್ಲಿ 7 ಹೆಡೆ 5 ಹೆಡೆಯ ಸರ್ಪಗಳ ಮೂರ್ತಿ ಕೆತ್ತನೆ ಇರೋ ಕಲ್ಲುಗಳು ಕಾಣಿಸ್ತಾ ಇವೆ. ಹಾಗಾದ್ರೆ ಲಕ್ಕುಂಡಿಯಲ್ಲಿ ನಾಗರ ಕಲ್ಲುಗಳು ಬಂದಿದ್ ಹೇಗೆ? ಲಕ್ಕುಂಡಿ ಸಂಪತ್ತಿಗೂ ನಾಗರ ಕಲ್ಲುಗಳಿಗೂ ಇರೋ ಸಂಬಂಧ ಏನು? ಲಕ್ಕುಂಡಿಯಲ್ಲಿ ಐತಿಹಾಸಿಕ ದೇವಾಲಯಗಳಿಗಿಂತ ಅಲ್ಲಿರೋ ಪ್ರಾಚ್ಯ ವಸ್ತುಗಳಿಗಿಂತ ಈಗ ಹೆಚ್ಚು ಸದ್ದು ಮಾಡ್ತಾ ಇರೋದು ಲಕ್ಕುಂಡಿಯಲ್ಲಿ ಇರೋ ನಿಧಿ ಮತ್ತು ಲಕ್ಕುಂಡಿಯಲ್ಲಿ ಇದೆ ಎನ್ನಲಾದ ಸಂಪತ್ತಿನ ಬಗ್ಗೆ. ಲಕ್ಕುಂಡಿಯಲ್ಲಿ ಅಪಾರ ಪ್ರಮಾಣದ ಯಾರು ಹಿಂದೆಂದೂ ನೋಡಿರದಷ್ಟು ಚಿನ್ನದ ನಿಧಿ ಸಂಪತ್ತು ಇದ್ದು ಅದಕ್ಕೆ ಘಟಸರ್ಪಗಳು ಕಾವಲು ಕಾಯ್ತಾ ಇವೆ. 7 ಹೆಡೆಯ ಸರ್ಪಗಳು ನಿಧಿಯ ಜೊತೆಗೆ ಇವೆ ಅಂತ ಹೇಳಲಾಗ್ತಾ ಇದೆ. ಲಕ್ಕುಂಡಿಯ ಸಂಪತ್ತಿಗೂ ನಾಗರ ಕಲ್ಲುಗಳಿಗೂ ಸಂಬಂಧ. ನಿಧಿಗೆ 7 ಹೆಡೆ ಸರ್ಪ ಕಾವಲು. ಜನರು ಹೇಳೋದು ಸತ್ಯನ ಸುಳ್ಳ? ಎಕ್ಕದ ಗಿಡದ ವಿಷ ಭಯ, ಹಾವಿನ ಕಥೆ. ನಿಧಿ ಬಚ್ಚಿಡಲು ಮಾಡಿದ ತಂತ್ರ ಏನು? ಲಕ್ಕುಂಡಿಯಲ್ಲಿ ನಿಧಿ ಇದೆ, ನಿಧಿಗೆ ಘಟಸರ್ಪಗಳು ಕಾವಲು ಕಾಯ್ತಾ ಇವೆ ಅನ್ನೋ ಮಾತುಗಳನ್ನ ಅಲ್ಲಿನ ಜನರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಲಕ್ಕುಂಡಿಯಲ್ಲಿ ಕೆಲವರು ಘಟಸರ್ಪ ನೋಡಿದ್ದಾಗಿಯೂ ಹೇಳಿದ್ರು. ಆದ್ರೆ ಘಟಸರ್ಪಗಳು ಅನ್ನೋವು ಇಲ್ಲ, ದೊಡ್ಡ ನಾಗರ ಹಾವು ಇರಬಹುದು ಅಂತ ಓರಗ ತಜ್ಞರು ಅಭಿಪ್ರಾಯಪಟ್ಟಿದ್ರು. ಅದರ ಜೊತೆಗೆ ಈಗ ಲಕ್ಕುಂಡಿಯಲ್ಲಿ ಎಲ್ಲೆಂದರಲ್ಲಿ ಘಟಸರ್ಪದ ಮೂರ್ತಿಗಳು ಪತ್ತೆಯಾಗ್ತಾ ಇವೆ. ಆ ಮೂರ್ತಿಗಳು ಕಂಡ ನಂತರ ಘಟಸರ್ಪದ ನಂಬಿಕೆ ಮತ್ತಷ್ಟು ಬಲಗೊಂಡಿದೆ. ಘಟಸರ್ಪ ಇರೋದ್ರಿಂದಲೇ ಅದರ ಮೂರ್ತಿಗಳನ್ನ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲಕ್ಕುಂಡಿಯಲ್ಲಿ ರಾಜರ ಇತಿಹಾಸಕ್ಕಿಂತ ಚಿನ್ನದ ನಿಧಿಗಿಂತ ಈಗ ಘಟಸರ್ಪ ಅನ್ನೋ ವಿಚಾರವೇ ಹೆಚ್ಚು ಸದ್ದು ಮಾಡ್ತಾ ಇದೆ. ಲಕ್ಕುಂಡಿಯಲ್ಲಿ ಘಟಸರ್ಪ ಇದೆ. ಅದು ಸುಮಾರು 10 ರಿಂದ 15 ಅಡಿ ಉದ್ದ ಇದ್ದು ಕಾಳಿಂಗ ಸರ್ಪದ ರೀತಿ ಇದೆ. ಅದರ ಮೈಮೇಲೆಲ್ಲ ಕೂದಲುಗಳು ಬೆಳೆದಿವೆ. ಅದು ಕೋಟೆ ವೀರಭದ್ರನ ದೇವಾಲಯದ ಆವರಣದಲ್ಲಿ ಅನೇಕ ವರ್ಷಗಳಿಂದ ಕಾಣಿಸಿಕೊಡ್ತಾ ಇದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಉತ್ಖನನ ಮಾಡುವ ಸಂದರ್ಭದಲ್ಲೂ ಘಟಸರ್ಪ ಕಾಣಿಸಿದೆ ಅಂತ ಒಂದಷ್ಟು ಮಂದಿ ಹೇಳಿದ್ರು. ಅಮಾಸಿ ಪ್ರತಿ ಅಮಾಸಿಗೂ ಒಬ್ಬ ಕೆಲವೊಂದು ಜನ ಹಿಂದೆ ನೋಡ್ಯಾರ ಇದನ್ನ ಅವನ ಅದು ಈಗಲೂ ಅದ ಹವಾ ಐತಿ. ಹೋದ್ರೆ ಆ ಮೈಕ್ ತುಂಬ ಕೂಲ್ದ ಒಂದು ಬಾಲ್ದಾಗ ಸರ್ ಇದು ಕಂಡದವ್ರು ನಡೋ ದುಬ್ಬದಾಗ ಒಂದೊಂದು ಗೇಣು ಅದಾವ್ರಿ. ಅದಕ್ಕೆ ಊದಲ್ಲ ಆ ಹಾವು ನಿಜವಾದ ಇರುವಂತ ಹಾವು ಅದು ಕರೆಯವು. ಆದರೆ ಆ ಗುಡಿ ಒಳಗೆ ನಾವು ಕೆಲವೊಂದು ಫಸ್ಟಿಗೆ ನಾವು ಜಾತ್ರೆ ಮಾಡೋ ಕಂಡೀವಿ. ಈಗಲೂ ಕಂಟಿದ್ದೆ ಅಂದ್ರೆ ನಮ್ಗೆ ದೇವರಿಂದ ಅದಾನ ಅನ್ನೋದು ಒಂದು ಸಿದ್ಧ ಆಟು. ಇವಾಗ ವಜ್ರ ವೈದ್ಯರು ಇಲ್ಲಿ ಐತಿ ಅನ್ನೋದು ಒಂದು ಸಿದ್ಧ ಆಟು ನಮಗೆ. ಲಕ್ಕುಂಡಿಯಲ್ಲಿ ಘಟಸರ್ಪ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದನ್ನ ಸ್ವಲ್ಪ ಮಾತ್ರ ನೋಡಿದ್ದೇವೆ, ಅದೋ ಜೋರಾಗಿ ಹೊರಟೋಯ್ತು ಅಂತ ಹೇಳ್ತಾ ಇದ್ದಾರೆ. ಸದ್ಯ ಲಕ್ಕುಂಡಿಯಲ್ಲಿ ಇರುವುದು ಸಾಮಾನ್ಯ ನಾಗರಹಾವೋ ಅಥವಾ 7 ಹೆಡೆಯ ಘಟಸರ್ಪವೋ ಅನ್ನೋದು ಗೊತ್ತಾಗಿಲ್ಲ. ಈ ಹಿಂದೆಲ್ಲ 7 ಹೆಡೆ ಘಟಸರ್ಪಗಳು ಇವೆ. ಅವು ದೇವರ ಮಹಿಮೆ ಇರೋ ಹಾವುಗಳು, ಅವು ದೇವರ ನಿಧಿಗೆ ಕಾವಲಾಗಿರುತ್ತವೆ ಎಂಬೆಲ್ಲ ಕಥೆಗಳನ್ನ ಹೇಳೋರು. ಅದೇ ರೀತಿ ಲಕ್ಕುಂಡಿಯಲ್ಲೂ 7 ಹೆಡೆಗಳ ಘಟಸರ್ಪ ಅಲ್ಲಿನ ನಿಧಿಗೆ ಕಾವಲು ಕಾಯ್ತಾ ಇದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ.
ಲಕ್ಕುಂಡಿಯಲ್ಲಿ ಘಟಸರ್ಪ ಇದೆ ಇಲ್ಲ ಅನ್ನೋ ಚರ್ಚೆಗಳ ನಡುವೆ ಈಗ ಲಕ್ಕುಂಡಿಯಲ್ಲಿ ಘಟಸರ್ಪ ಕೆತ್ತನೆ ಇರೋ ಕಲ್ಲುಗಳು ಹೆಚ್ಚು ಹೆಚ್ಚು ಕಾಣಿಸ್ತಾ ಇವೆ. ಉತ್ಖನನ ನಡೀತಾ ಇರೋ ಕೋಟೆ ವೀರಭದ್ರ ದೇವಾಲಯದ ಆವರಣದಲ್ಲೂ ಒಂದು ತಲೆಯ ನಾಗರ ಹಾವಿನ ಕೆತ್ತನೆ ಇರೋ ಕಲ್ಲುಗಳು ಪತ್ತೆಯಾಗಿದ್ದವು. ಅದರ ನಂತರ ತೋಟವೊಂದರಲ್ಲಿ 7 ಹೆಡೆಯ ಘಟಸರ್ಪದ ಕೆತ್ತನೆ ಇರೋ ಕಲ್ಲು ಕಾಣಿಸಿದ್ದು, ಅದರ ಜೊತೆಗೆ ಜೋಡಿ ನಾಗರ ಹಾವುಗಳ ಕಲ್ಲುಗಳು ಸಹ ಕಂಡಿದ್ದು. ಲಕ್ಕುಂಡಿಯಲ್ಲಿ ಈ ಜಾಗದಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಕಡೆ ಇಂತಹ ಪುರಾತನ ಕಾಲದ ಸರ್ಪದ ಕಲ್ಲುಗಳು ಕಾಣಿಸ್ತಾ ಇವೆ. ಈ ಕಲ್ಲಿನ ಮೂರ್ತಿಗಳು ಲಕ್ಕುಂಡಿಯಲ್ಲಿ ಘಟಸರ್ಪ ಇದೆ ಅನ್ನೋ ವಿಚಾರಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ. ಆ ಕಲ್ಲುಗಳ ಮೇಲೆ ಲಕ್ಕುಂಡಿಯಲ್ಲಿ ಇರುವ ಸರ್ಪವನ್ನೇ ಕೆತ್ತಲಾಗಿದೆಯಾ, ಘಟಸರ್ಪ ಲಕ್ಕುಂಡಿಯಲ್ಲಿ ಇರುವ ನಿಧಿಯನ್ನ ಕಾಯ್ತಾ ಇರೋದು ಸತ್ಯ ಇರಬಹುದಾ ಅನ್ನೋ ಯೋಚನೆಗಳು ಶುರುವಾಗಿವೆ. ಪತ್ತೆಯಾದ ಘಟಸರ್ಪದ ಕಲ್ಲು ಕಲ್ಯಾಣ ಚಾಲುಕ್ಯರ ಕಾಲದ ಕಲ್ಲು ಅಂತ ಹೇಳಲಾಗ್ತಾ ಇದೆ. ಲಕ್ಕುಂಡಿಯಲ್ಲಿ ಶಿಲ್ಪಕಲೆಗಳು ಕಲಾಕೃತಿಗಳಿಗಿಂತ ಹೆಚ್ಚು ಕುತೂಹಲ ಕೆರಳಿಸಿರುವುದು ನಾಗರ ಕಲ್ಲುಗಳು. ನಾಗರ ಕಲ್ಲುಗಳು ಎಲ್ಲ ಕಡೆಯಲ್ಲೂ ಇರುತ್ತವೆ. ಕೆರೆ ಕಟ್ಟೆಗಳು, ಊರಿನ ಕೆಲ ಭಾಗಗಳಲ್ಲಿ ನಾಗರ ಶಿಲ್ಪಗಳನ್ನು ಕೆತ್ತನೆ ಮಾಡಿ ಅವುಗಳನ್ನು ನೆಡಲಾಗಿರುತ್ತೆ. ಅವುಗಳಿಗೆ ಹಾಲು ಎರೆದು ಪೂಜೆ ಮಾಡೋ ಪದ್ಧತಿ ಇದೆ. ಆದರೆ ಲಕ್ಕುಂಡಿಯಲ್ಲಿ ಮಾತ್ರ ನಾಗರ ಕಲ್ಲುಗಳು ತುಂಬಾ ವಿಚಿತ್ರವಾಗಿ ಕಾಣಿಸ್ತಾ ಇವೆ. ಆ ಕಲ್ಲುಗಳು ನೂರಾರು ವರ್ಷಗಳಷ್ಟು ಹಳೆಯದಾಗಿದ್ದು ಅವನ್ನೆಲ್ಲ ಯಾರು ನಿರ್ಮಾಣ ಮಾಡಿಸಿದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕೋಟೆ ವೀರಭದ್ರ ದೇಗುಲದ ಬಳಿ ಉತ್ಖನನ ಮಾಡುವಾಗ ಸಿಕ್ಕಿರೋ ನಾಗರ ಕಲ್ಲಂತೂ ನೂರಾರು ವರ್ಷಗಳಿಂದ ಭೂಮಿಯಲ್ಲಿದ್ರೂ ಅದು ಹಸಿರು ಬಣ್ಣದಲ್ಲಿ ಹೊಳಿತಾ ಇದೆ. ಉತ್ಖನನ ವೇಳೆಯೂ 2 ನಾಗರ ಮುದ್ರೆ ಇರೋ ಕಲ್ಲುಗಳು ಪತ್ತೆಯಾಗಿದ್ದವು. ಈಗ ಊರಲ್ಲಿ ಎಲ್ಲೆಂದರಲ್ಲಿ ನಾಗರ ಕಲ್ಲುಗಳು ಕಾಣಿಸಿಕೊಡ್ತಾ ಇವೆ. ಹಿಂದಿನ ಕಾಲದಲ್ಲಿ ನಾಗದೇವತೆಗೆ ಹರಕೆ ಹೊತ್ತುಕೊಂಡವರು ಆ ರೀತಿ ನಾಗರ ಕಲ್ಲುಗಳನ್ನು ಮಾಡಿಸಿ ಅದನ್ನ ಪ್ರತಿಷ್ಠಾಪನೆ ಮಾಡುವ ವಾಡಿಕೆ ಇದೆ. ಅಥವಾ ಘಟಸರ್ಪವನ್ನ ಕಂಡವರು ಸಹ ಅದರಿಂದ ತಮಗೆ ಕೇಡಾಗದೇ ಇರಲಿ ಅಂತ ಘಟಸರ್ಪದ ಮೂರ್ತಿಗಳನ್ನು ಮಾಡಿಸಿರಬಹುದು ಅಂತ ಕೆಲವರು ಅಭಿಪ್ರಾಯಪಟ್ಟಿದ್ರು. ಆದರೆ ಘಟಸರ್ಪದ ಕಲ್ಲುಗಳ ಬಗ್ಗೆ ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾಗಿದೆ. ಲಕ್ಕುಂಡಿಯಲ್ಲಿ ಕಾಣಿಸ್ತಾ ಇರೋ ಘಟಸರ್ಪದ ಕಲ್ಲುಗಳಿಗೂ ಹಾಗೆ ಲಕ್ಕುಂಡಿಯಲ್ಲಿ ಬಚ್ಚಿಡಲಾದ ಚಿನ್ನದ ನಿಧಿಗೂ ಸಂಬಂಧ ಇದೆ ಅನ್ನೋ ವಿಚಾರ ಗೊತ್ತಾಗಿದೆ. ಲಕ್ಕುಂಡಿಯಲ್ಲಿ ಪತ್ತೆಯಾಗಿರೋ ಎಲ್ಲ ನಾಗರ ಕಲ್ಲುಗಳು ಸುಮಾರು 300ರಿಂದ 400 ವರ್ಷಗಳಷ್ಟು ಹಳೆಯದಾಗಿದ್ದು ಅವುಗಳ ಪ್ರತಿಷ್ಠಾಪನೆ ಹಿಂದೆ ದೊಡ್ಡ ಕಥೆಯೇ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಈ ನಾಗರ ಕಲ್ಲುಗಳನ್ನ ಭಕ್ತಿಯಿಂದ ಪ್ರತಿಷ್ಠಾಪಿಸಿಲ್ಲ, ಬದಲಾಗಿ ಆ ಸ್ಥಳಕ್ಕೆ ಹೋಗುವುದಕ್ಕೆ ಜನರು ಭಯಪಡಲಿ ಅನ್ನೋ ದೃಷ್ಟಿಯಿಂದಲೂ ಅವುಗಳನ್ನು ಪ್ರತಿಷ್ಠಾಪಿಸಿರುವ ಸಾಧ್ಯತೆ ಇದೆ. ಒಂದು ಸ್ಥಳದಲ್ಲಿ ಬೆಲೆ ಬಾಳುವ ವಸ್ತುಗಳು ಇದೆ ಅಂದ್ರೆ ಆ ಸ್ಥಳಕ್ಕೆ ಮತ್ತೆ ಯಾರು ಹೋಗಬಾರದು ಅನ್ನೋ ಕಾರಣಕ್ಕೆ ಆ ಸ್ಥಳದ ಮೇಲೆಗೆ ಕಥೆಗಳನ್ನು ಕಟ್ತಾರೆ. ಅಲ್ಲಿ ದೆವ್ವ ಭೂತ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಲಕ್ಕುಂಡಿಯಲ್ಲೂ ತಮ್ಮ ನಿಧಿ ಮತ್ತು ಸಂಪತ್ತುಗಳನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಘಟಸರ್ಪಗಳ ಕಲ್ಲುಗಳನ್ನು ಕೆತ್ತನೆ ಮಾಡಿದಾರಂತೆ. ಲಕ್ಕುಂಡಿಯಲ್ಲಿ ಹೆಚ್ಚು ಹೆಚ್ಚು ಘಟಸರ್ಪಗಳ ಕಲ್ಲುಗಳಿದ್ದು ಈ ಊರಲ್ಲಿ ಮಾತ್ರ ಯಾಕೆ ಇಷ್ಟೊಂದು ಸರ್ಪ ಕೆತ್ತನೆಯ ಕಲ್ಲುಗಳಿವೆ ಅಂತ ಎಲ್ಲರೂ ತಲೆ ಕೆಡಿಸಿಕೊಂಡಿದ್ರು. ಘಟಸರ್ಪ ಇದ್ದಿರಬಹುದು, ಅದಕ್ಕೆ ನಾಗರ ಕಲ್ಲುಗಳನ್ನು ಕೆತ್ತನೆ ಮಾಡಿಸಿ ನೆಟ್ಟಿದ್ದಾರೆ ಅಂತ ಅಂದುಕೊಂಡಿದ್ರು. ಆದರೆ ಈಗ ನಾಗರ ಕಲ್ಲುಗಳ ರಹಸ್ಯ ಬಯಲಾಗಿದೆ. ನಾಗರ ಕಲ್ಲುಗಳನ್ನು ಬಚ್ಚಿಟ್ಟಿರೋ ನಿಧಿ ರಕ್ಷಣೆಗೆ ನೆಡಲಾಗಿರಬಹುದು ಅಂತ ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ. ನಾಗಸರ್ಪ ಅದು ಕೂಡ ಒಂದು ಭಯ. ಆ ಪರಿಸರದ ಆ ಒಂದು ನಾಗ ಪ್ರತಿಮೆ ಇದ್ದಂಥ ಪರಿಸರದಲ್ಲಿ ಸ್ಥಳದಲ್ಲಿ ನಾಗಸರ್ಪಗಳು ಇರುತ್ತವೆ ಅಂತಕ್ಕಂಥದ್ದು ಒಂದು ಜನಸಾಮಾನ್ಯರಲ್ಲಿ ನಂಬಿಕೆಗಳು ಇವತ್ತಿಗೂ ಕೂಡ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಈ ನಾಗ ಪ್ರತಿಮೆ ನಾಗಸರ್ಪದ್ದು ಭಯ ಮತ್ತು ಹಾಗೆ ಎಕ್ಕಿ ಗಿಡ ವಿಷದ ಭಯ. ಹಾಗಾಗಿ ಅಲ್ಲಿ ಯಾರನ್ನೂ ಕೂಡ ಸುಳಿತಾ ಇರಲಿಲ್ಲ. ಹಿಂದಿನ ಕಾಲದಲ್ಲಿ ದಾಳಿಗಳ ಭಯದಿಂದ ಚಿನ್ನವನ್ನ, ತಮ್ಮ ಸಂಪತ್ತನ್ನ ಭೂಮಿಯಲ್ಲಿ ಬಚ್ಚಿಟ್ಟು ಅದು ಯಾರಿಗೂ ಸಿಗದಂತೆ ಮಾಡ್ತಾ ಇದ್ರಂತೆ. ತಮ್ಮ ಮುಂದಿನ ಪೀಳಿಗೆಯವರಿಗೆ ಮಾತ್ರ ಸಂಪತ್ತು ಸಿಗಲಿ ಅಂತ ಅದನ್ನ ಭದ್ರ ಮಾಡ್ತಾ ಇದ್ರಂತೆ. ಅದೇ ರೀತಿ ಲಕ್ಕುಂಡಿಯಲ್ಲೂ ಸಾಕಷ್ಟು ಜನರು ತಮ್ಮ ಸಂಪತ್ತನ್ನ ಬಚ್ಚಿಟ್ಟಿದ್ದಾರೆ. ಕೆಲವರಿಗೆ ಅದು ಸಿಕ್ಕಿದ್ದು ಈಗ ಸರ್ಕಾರವೇ ನಿಧಿ ಸಿಗಬಹುದು ಅಂತ ಉತ್ಖನನ ಮಾಡ್ತಾ ಇದೆ. ಲಕ್ಕುಂಡಿಯಲ್ಲಿ ಸಂಪತ್ತನ್ನ ಹೇಗೆಲ್ಲ ಬಚ್ಚಿಡ್ತಾ ಇದ್ರು. ಪ್ರತಿ ದೇವಾಲಯ, ಪ್ರತಿ ಮನೆಗಳ ಬಳಿಯೂ ಚಿನ್ನವನ್ನ ಬಚ್ಚಿಟ್ಟಿದ್ರ.
ಲಕ್ಕುಂಡಿಯಲ್ಲಿ ಸಂಪತ್ತಿಗಾಗಿ ಶೋಧ ನಡೀತಾ ಇದೆ. 11 ದಿನಗಳಿಂದ ನಿರಂತರವಾಗಿ ಉತ್ಖನನ ನಡೀತಾ ಇದೆ. ಇದರ ನಡುವೆ ಲಕ್ಕುಂಡಿಯಲ್ಲಿ ಇರಬಹುದಾದ ನಿಧಿಗಳ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಲಕ್ಕುಂಡಿಯಲ್ಲಿ ಈ ಹಿಂದೆ ರಾಜ ಮನೆತನಗಳು ಇದ್ದಿದ್ದರಿಂದ, ಲಕ್ಕುಂಡಿಯಲ್ಲಿ ಆಗಿನ ಕಾಲದಲ್ಲಿ ಎಲ್ಲರೂ ಉತ್ತಮ ಪರಿಸ್ಥಿತಿಯಲ್ಲಿ ಇದ್ದಿದ್ದರಿಂದ ಅಲ್ಲಿನ ಜನರ ಬಳಿ ಸಾಕಷ್ಟು ಚಿನ್ನ ಮತ್ತು ಸಂಪತ್ತು ಇತ್ತು ಅಂತ ಹೇಳಲಾಗುತ್ತೆ. ಈ ಹಿಂದೆ ರಾಜರ ಕಾಲದಲ್ಲಿದ್ದ ಸಂಪತ್ತು ಒಂದೋ ಬೇರೆ ರಾಜರ ಪಾಲಾಗಬೇಕು, ಇಲ್ಲಾಂದ್ರೆ ಅದು ಭೂಮಿಯಲ್ಲೇ ಇರುತ್ತೆ. ಸದ್ಯ ಲಕ್ಕುಂಡಿಯಲ್ಲಿ ಆಗ ಇದ್ದ ಸಂಪತ್ತು ಅಲ್ಲೇ ಎಲ್ಲೋ ಇರುತ್ತೆ ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ. ಯಾವುದಾದ್ರೂ ದಾಳಿಗಳು, ಅತಿಕ್ರಮಣಗಳು, ಆಕ್ರಮಣಗಳು, ಯುದ್ಧಗಳು ಇಂಥ ಒಂದು ಸಂದರ್ಭದಲ್ಲಿ ಈ ಶಿಲ್ಪಗಳನ್ನು ಮತ್ತು ಪ್ರತಿಮೆಗಳನ್ನು ಭೂಮಿಯಲ್ಲಿ ಹೂಳಿಡ್ತಕ್ಕಂಥ ಒಂದು ಪರಂಪರೆ ನಮ್ಮಲ್ಲಿ ಇತ್ತು ಅಂತಕ್ಕಂಥದ್ದು. ಈ ವಚನ ಪರೋಕ್ಷವಾಗಿ ಆ ಸಂಗತಿಯನ್ನು ನಮಗೆ ಸ್ಪಷ್ಟಪಡಿಸ್ತದೆ. ಪ್ರಾಚೀನ ಕಾಲದಲ್ಲಿ ಚಿನ್ನ, ಬೆಳ್ಳಿ, ಬೆಲೆ ಬಾಳುವ ಸಂಪತ್ತನ್ನೆಲ್ಲ ಭೂಮಿಯಲ್ಲಿ ಹೂತಿಡುವ ವಾಡಿಕೆ ಇತ್ತಂತೆ. ಆಗಿನ ಕಾಲದಲ್ಲಿ ರಾಜಧಾನಿ, ಪಟ್ಟಣ, ವ್ಯಾಪಾರ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಲ್ಲೆಲ್ಲ ಸಂಪತ್ತು ಸಂಗ್ರಹ ಆಗ್ತಿತ್ತು. ಆ ಪ್ರದೇಶದ ಆದಾಯ, ದೇವಾಲಯಗಳ ದಾನ, ದತ್ತಿಯಿಂದ ನಿಧಿ ಸಂಗ್ರಹ ಆಗ್ತಾ ಇತ್ತು. ಭೂದಾನ, ಪೂಜೆಗಳು ನಿರಂತರವಾಗಿ ಮುಂದುವರಿಯಲು ಅರಸರು, ರಾಣಿಯರು, ಯುವರಾಜರು, ಮಹಾಮಂಡಲೇಶ್ವರರು, ಮಹಾಸಂತರು, ಗಾವುಂಡರು, ಪ್ರಭುಗಾವುಂಡರು, ದಂಡನಾಯಕರು, ಶಾನುಭೋಗರು, ಜನಸಾಮಾನ್ಯರು ದಾನದತ್ತಿಗಳನ್ನು ಕೊಡ್ತಾ ಇದ್ರು. ಹೀಗೆ ಎಲ್ಲ ಕಡೆಯಿಂದಲೂ ರಾಜ್ಯಕ್ಕೆ ಮತ್ತು ದೇವಾಲಯಗಳಿಗೆ ಸಂಪತ್ತು ಹರಿದು ಬರ್ತಾ ಇತ್ತು. ದೇವಾಲಯಗಳಲ್ಲಿ ಸಂಗ್ರಹವಾದ ಸಂಪತ್ತನ್ನ ಯುದ್ಧ, ದಾಳಿ ವೇಳೆ ದೇವಾಲಯದ ಪರಿಸರದಲ್ಲಿ ಹೂತಿಡ್ಲಾಗ್ತಾ ಇತ್ತು. ಕೆಲವೊಂದು ಸಂದರ್ಭದಲ್ಲಿ ನಿಧಿಯನ್ನ ದೇವಾಲಯದಲ್ಲಿ ಹೂತಿಡ್ತಿದ್ರು. ಅದಷ್ಟೇ ಅಲ್ಲದೆ ಸಾಮಾನ್ಯ ಜನರು ಸಹ ತಮ್ಮ ಬಳಿ ಇದ್ದ ನಿಧಿಗಳನ್ನ ಬಚ್ಚಿಡುವ ಕೆಲಸ ಮಾಡ್ತಾ ಇದ್ರು. ವೇತನ ರೂಪದಲ್ಲಿ ಬಂದ ಉತ್ಪನ್ನವನ್ನ, ಬಹುಮಾನ ರೂಪದಲ್ಲಿ ಸಿಕ್ಕಿರುವ ಸಂಪತ್ತನ್ನೆಲ್ಲ ಕಳ್ಳ ಕಾಕರಿಂದ ರಕ್ಷಣೆ ಮಾಡಲು ಮನೆಯಲ್ಲಿ ಬಚ್ಚಿಡ್ತಿದ್ರು. ಹೀಗೆ ಸಂಪತ್ತನ್ನ, ನಿಧಿಗಳನ್ನ ಲಕ್ಕುಂಡಿಯಲ್ಲೂ ಬಚ್ಚಿಡಲಾಗಿದೆಯಂತೆ. ಭೂಮಿಯ ಆಳದಲ್ಲಿ ನಿಧಿಗಳನ್ನ ಇಡಲಾಗಿದೆಯಂತೆ. ಆ ವಿಚಾರ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ರಾಜರು ಸಂಪತ್ತು ಬಚ್ಚಿಟ್ಟಿರೋ ಬಗ್ಗೆ ಜನರಿಗೆ ಗೊತ್ತಾದ್ರೆ ಅವರು ಅದನ್ನ ತೆಗೆದುಕೊಳ್ತಾರೆ. ಆದರೆ ಬಚ್ಚಿಟ್ಟಿರೋ ಸಂಪತ್ತಿನ ಬಗ್ಗೆ ಯಾರಿಗೂ ಗೊತ್ತಾಗದೇ ಇದ್ದಾಗ ಅದು ಭೂಮಿಯಲ್ಲೇ ಇದ್ಬಿಡುತ್ತೆ. ಅದೇ ರೀತಿ ಲಕ್ಕುಂಡಿಯಲ್ಲಿ ಕಸ್ತೂರವ ರೀತಿ ಕುಟುಂಬಕ್ಕೆ ಮನೆಗೆ ಅಡಿಪಾಯ ತೆಗೆಯುವಾಗ ನಿಧಿ ಸಿಕ್ಕಿತ್ತು. ಲಕ್ಕುಂಡಿಯಲ್ಲಿ ರಾಜರು ಮಾತ್ರ ಅಲ್ಲ, ಜನಸಾಮಾನ್ಯರು ನಿಧಿಗಳನ್ನ ಇಟ್ಕೊಂಡಿದ್ರಂತೆ. ಅವರು ಸಹ ಚಿನ್ನವನ್ನ, ನಿಧಿಗಳನ್ನ ಬಚ್ಚಿಟ್ಟಿರೋ ಸಾಧ್ಯತೆ ಇದೆ. ದೇವಾಲಯಗಳಲ್ಲಿ ಬಚ್ಚಿಟ್ಟಿರೋ ಚಿನ್ನವನ್ನ ಬೇರೆ ರಾಜರು ಮೊಘಲರ ಕಾಲದಲ್ಲಿ ದಾಳಿಗಳು ಆದಾಗ ಅದನ್ನೆಲ್ಲ ಹೊತ್ತೊಯ್ಯಲಾಗಿದೆ. ಆದರೆ ಭೂಮಿಯಲ್ಲಿ ಬಚ್ಚಿಟ್ಟಿರೋ ಚಿನ್ನದ ಬಗ್ಗೆ ಯಾರಿಗೂ ಗೊತ್ತಾಗೋ ಸಾಧ್ಯತೆ ಇಲ್ಲ. ಅದೇ ಕಾರಣದಿಂದ ಮನೆಗಳಲ್ಲಿ ಮಣ್ಣಲ್ಲಿ ಬಚ್ಚಿಟ್ಟ ನಿಧಿ ಈಗಲೂ ಸಿಗ್ತಾ ಇದೆ. ಇನ್ನು ಈ ಸಂಪತ್ತಿನಲ್ಲೂ ಬೇರೆ ಬೇರೆ ರೀತಿ ಇದೆ. ವೈಯಕ್ತಿಕ ಸಂಪತ್ತು ಬೇರೆ ರೀತಿ ಇರುತ್ತವೆ. ದೇವಾಲಯಕ್ಕೆ ಸಂಬಂಧಪಟ್ಟ ಸಂಪತ್ತು ಬೇರೆನೇ ಇರುತ್ತೆ. ದೇವರ ಅಲಂಕಾರ ಮಾಡುವಂತಹ ಆಭರಣಗಳು ಮನುಷ್ಯ ಧರಿಸುವ ಆಭರಣಗಳಲ್ಲೇ ಬೇರೆ ಇರುತ್ತವೆ. ಇತ್ತೀಚೆಗೆ ಕಸ್ತೂರವ ರೀತಿ ಕುಟುಂಬಕ್ಕೆ ಸಿಕ್ಕಂತಹ ನಿಧಿ ಇದು ದೇವರದ್ದೂ ಅಲ್ಲ ಅಥವಾ ರಾಜರದ್ದೂ ಅಲ್ಲ. ದೇವರ ನಿಧಿ, ರಾಜರ ನಿಧಿ ಆಗಿದ್ರೆ ದೊಡ್ಡ ಪ್ರಮಾಣದಲ್ಲಿ ಇರ್ತಾ ಇತ್ತು. ಆದರೆ ಅಲ್ಲಿ ಸಿಕ್ಕಂತಹ 460 ಗ್ರಾಂ ಚಿನ್ನ ಸಾಮಾನ್ಯ ಕುಟುಂಬಕ್ಕೆ ಸೇರಿದ್ದು ಅನ್ನೋ ವಿಚಾರ ಗೊತ್ತಾಗಿದೆ. ಈ ದೇವಾಲಯ ಮತ್ತು ದೇವಾಲಯದ ಪರಿಸರದಲ್ಲಿ ಬೆಳಕಿಗೆ ಬಂದಿರತಕ್ಕಂಥ ಅಪಾರವಾದಂಥ ಸಂಪತ್ತು ಆ ದೇವಾಲಯಗಳಿಗೆ ಸಂಬಂಧಪಟ್ಟಂಥದ್ದು. ಒಂದು ಮನೆಯ ಅಂದ್ರೆ ಮಾನವ ನೆಲೆಸಿರತಕ್ಕಂಥ ಮನೆಗಳಲ್ಲಿ ಈ ರೀತಿ ಕಟ್ಟಡಗಳಲ್ಲಿ ಸಿಕ್ಕಂಥ ಸಂಪತ್ತು ಅದು ವೈಯಕ್ತಿಕ. ಹಿಂದಿನ ಕಾಲದಲ್ಲಿ ಬೆಲೆ ಬಾಳುವ ವಸ್ತುಗಳನ್ನ ಮನೆಯ ಪರಿಸರ, ಮನೆ ಗೋಡೆ, ದೇವಾಲಯಗಳ ಗರ್ಭಗುಡಿ, ದೇವಾಲಯ ಮುಂದಿನ ಜಾಗದಲ್ಲಿ ನಿರ್ದಿಷ್ಟವಾಗಿ ಗುಂಡಿ ತೆಗೆದು ಹೂತಿಡ್ತಾ ಇದ್ರಂತೆ. ಬೆಲೆ ಬಾಳುವ ಸಂಪತ್ತನ್ನ ಭೂಮಿಯಲ್ಲಿ ಹೂತಿಡುವಾಗ ಪಾತ್ರೆ, ಮಡಿಕೆಗಳಲ್ಲಿ ಇಡ್ತಾ ಇದ್ರಂತೆ. ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯಗಳು ಮಣ್ಣಿನ ಮಡಿಕೆಯಲ್ಲಿ ಸುರಕ್ಷಿತವಾಗಿ ಹೂತಿಡ್ತಾ ಇದ್ರು. ಕಂಚು, ತಾಮ್ರ, ಹಿತ್ತಾಳೆ ಪಾತ್ರೆಯಲ್ಲಿ ನಿಧಿಯನ್ನ ಇಡೋರು. ನಿಧಿಯನ್ನ ಪಾತ್ರೆಗಳಲ್ಲಿ ಇಟ್ಟ ನಂತರ ಮುಚ್ಚಳಕ್ಕೆ ಅಂಟು ಹಾಕಿ ಅದನ್ನು ಮುಚ್ಚಿಡ್ತಾ ಇದ್ರಂತೆ. ಮನೆಯಲ್ಲಿ ಆದರೆ 3-4 ಅಡಿ ಆಳಕ್ಕೆ ಇಡ್ತಾ ಇದ್ರಂತೆ. ಕೆಳಗೆ ಮರಳು ಹಾಕಿ ಪಾತ್ರೆ ಇಟ್ಟು ಸುಣ್ಣ, ಬೂದಿ, ಉಪ್ಪು ಹಾಕಿ ಇಡ್ತಾ ಇದ್ರಂತೆ. ನಿಧಿ ನಾಶವಾಗದೇ ಇರುವಂತೆ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ತಾ ಇದ್ರಂತೆ. ಬಚ್ಚಿಟ್ಟ ಸಂಪತ್ತು ಮುಂದಿನ ಪೀಳಿಗೆಗೆ ದೊರೆಯುವ ಉದ್ದೇಶದಿಂದ ಆ ರೀತಿ ಭದ್ರ ಮಾಡ್ತಾ ಇದ್ರು. ಉರಿಯ ಕಂಡಡೆ ಮುರುಟುವ ದೈವ ನೆಂತು ಸರಿ ಎಂಬನೆಯ್ಯ, ಅಂಜಿಕೆಯಾದಡೆ ಹೂಳುವ ದೈವ ನೆಂತು ಸರಿ ಎಂಬೆನಯ್ಯ. ಈ ರೀತಿ ಅವರ ವಚನದಲ್ಲಿ ಒಂದು ಬರ್ತದ. ಅವಸರ ಬಂದರೆ ಮಾರುವ ದೈವವ, ಉರಿಯ ಕಂಡಡೆ ಮುರುಟುವ ದೈವವ, ಅಂಜಿಕೆಯಾದಡೆ
ಹೂಳಿಡುವ ದೈವವ. ಅಂದರೆ ಯಾವುದಾದ್ರೂ ದಾಳಿಗಳು, ಅತಿಕ್ರಮಣಗಳು, ಆಕ್ರಮಣಗಳು, ಯುದ್ಧಗಳು ಇಂಥ ಒಂದು ಸಂದರ್ಭದಲ್ಲಿ ಈ ಶಿಲ್ಪಗಳನ್ನು ಮತ್ತು ಪ್ರತಿಮೆಗಳನ್ನು ಭೂಮಿಯಲ್ಲಿ ಹೂಳಿಡ್ತಕ್ಕಂಥ ಒಂದು ಪರಂಪರೆ ನಮ್ಮಲ್ಲಿ ಇತ್ತು ಅಂತಕ್ಕಂಥದ್ದು. ಲಕ್ಕುಂಡಿ 1000 ವರ್ಷಗಳ ಹಿಂದೆ ಸಾಕಷ್ಟು ಸಂಪತ್ಭರಿತವಾಗಿತ್ತು. ಸಾಮಾನ್ಯ ಜನರ ಬಳಿಯೂ ಮುತ್ತು, ರತ್ನ, ವಜ್ರ ವೈಢೂರ್ಯಗಳಿದ್ದವು. ಹಾಗಾಗಿ ಸಾಮಾನ್ಯ ಜನರು ಸಹ ಅಲ್ಲಿ ನಿಧಿಗಳನ್ನು ಬಚ್ಚಿಟ್ಟಿರೋ ಸಾಧ್ಯತೆ ಇದೆ. ಬಚ್ಚಿಟ್ಟ ಸಂಪತ್ತು ತಮ್ಮ ಮಕ್ಕಳು, ಮೊಮ್ಮಕ್ಕಳಿಗೆ ಸಿಗಲಿ ಅಂತ ಕಾರಣಕ್ಕೆ ಅವುಗಳನ್ನು ಬಚ್ಚಿಡ್ತಾ ಇದ್ರು. ರಾಜರು ಕಷ್ಟಕಾಲಕ್ಕೆ ಆಗಲಿ ಅಂತ ನಿಧಿಗಳನ್ನು ರಹಸ್ಯ ಸ್ಥಳಗಳಲ್ಲಿ ಇಟ್ಟು ಅವು ಯಾರ ಕಣ್ಣಿಗೂ ಬೀಳದಂತೆ ಮಾಡ್ತಾ ಇದ್ರು. ಮನೆಯ ಬಳಿ ಅರಳಿ ಮರ, ಬೇವಿನ ಮರಗಳನ್ನು ಬೆಳೆಸ್ತಿದ್ರು. ಚಿನ್ನದ ನಿಧಿಗೆ ಎಕ್ಕದ ಗಿಡ, ನಾಗರ ಕಲ್ಲುಗಳ ರಕ್ಷಣೆ. ಬೆಲೆ ಬಾಳುವ ವಸ್ತುಗಳು ಅಥವಾ ಚಿನ್ನದ ನಿಧಿಯನ್ನ ಬಚ್ಚಿಟ್ಟಾಗ ಅಲ್ಲಿ ನಿಧಿ ಇದೆ ಅನ್ನೋ ವಿಚಾರ ತಮ್ಮ ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು. ಹಾಗೆ ಅದು ಬೇರೆ ಯಾರಿಗೂ ಗೊತ್ತಾಗಬಾರದು, ಯಾರಿಗೂ ಸಿಗಬಾರದು. ಅದಕ್ಕೆ ಕೆಲವೊಂದು ಟ್ರಿಕ್ಸ್ ಮಾಡ್ತಾ ಇದ್ರಂತೆ. ಸಾಮಾನ್ಯ ಜನರು ಆದರೆ ತಮ್ಮ ಮನೆಗಳಲ್ಲೇ ದೇವ ಮೂಲೆಯಲ್ಲಿ ಚಿನ್ನವನ್ನ ಬಚ್ಚಿಡ್ತಾ ಇದ್ರಂತೆ. ಚಿನ್ನವನ್ನ ಬಚ್ಚಿಟ್ಟ ನಂತರ ಎಕ್ಕದ ಗಿಡ, ಅರಳಿ ಮರ, ಬೇವಿನ ಗಿಡಗಳನ್ನು ಮನೆಯ ಹೊರಭಾಗದಲ್ಲಿ ನೆಡ್ತಾ ಇದ್ರಂತೆ. ಹಾಗೆ ನೆಟ್ಟಿದ್ದಾರೆ ಅಂದರೆ ಅಲ್ಲಿ ನಿಧಿ ಇದೆ ಅಂತ ಅರ್ಥ. ಅದೇ ರೀತಿ ರಾಜರು ತಮ್ಮ ನಿಧಿ ಬಚ್ಚಿಡುವಾಗ ಅವರು ಬೇರೆ ರೀತಿಯ ತಂತ್ರಗಳನ್ನು ಪಾಲನೆ ಮಾಡ್ತಾ ಇದ್ರಂತೆ. ಜನರು ತಮ್ಮ ಚಿನ್ನವನ್ನು ಬಚ್ಚಿಡುವಾಗ ಒಂದು ರೀತಿಯ ತಂತ್ರಗಳನ್ನು ಮಾಡ್ತಾ ಇದ್ರು, ರಾಜರು ಮತ್ತೊಂದು ರೀತಿಯ ತಂತ್ರಗಳನ್ನು ಮಾಡ್ತಾ ಇದ್ರು. ಸಾಮಾನ್ಯ ಜನರು ಮನೆಗಳಲ್ಲೇ ಕೇವಲ 3 ರಿಂದ 4 ಅಡಿಗಳಷ್ಟು ಆಳದಲ್ಲಿ ಚಿನ್ನವನ್ನು ಬಚ್ಚಿಟ್ರೆ ರಾಜರು 6 ರಿಂದ 7 ಅಡಿಗಳಷ್ಟು ಆಳದಲ್ಲಿ ತಮ್ಮ ಸಂಪತ್ತನ್ನು ಬಚ್ಚಿಡ್ತಾ ಇದ್ರಂತೆ. ಜನರು ಮನೆಗಳ ಮುಂದೆ ಎಕ್ಕದ ಗಿಡ, ಅರಳಿ ಮರವನ್ನು ನೆಟ್ರೆ ರಾಜರು ಹೆಚ್ಚಿನ ಸಂಪತ್ತನ್ನು ಬಚ್ಚಿಟ್ಟಾಗ ಅದರ ಸುತ್ತಮುತ್ತ ಎಕ್ಕದ ಗಿಡಗಳನ್ನು ನೆಡ್ತಾ ಇದ್ರು. ಹಾಗೆ ಮಣ್ಣಿನ ದಿಬ್ಬ ಮಾಡಿ ಅಲ್ಲಿ ನಾಗರ ಶಿಲ್ಪಗಳನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ರಂತೆ. ನಿಧಿ ಬಚ್ಚಿಟ್ಟ ಮೇಲೆ ಅದರ ಮೇಲೆ ಮಣ್ಣಿನ ದಿಬ್ಬು ಮಾಡಿ ಆ ಮಣ್ಣಿನ ದಿಬ್ಬದ ಮೇಲೆ ನಾಗರ ಶಿಲೆಗಳನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ರಂತೆ. ಅದರ ಜೊತೆಗೆ ಎಕ್ಕದ ಗಿಡವನ್ನು ಅಲ್ಲಿ ಬೆಳೆಸ್ತಾ ಇದ್ರಂತೆ. ಕಲ್ಲುಗಳು ಮತ್ತು ಎಕ್ಕದ ಗಿಡವೇ ತಮ್ಮ ನಿಧಿಯನ್ನ ಕಾಪಾಡುತ್ತೆ ಅನ್ನೋ ನಂಬಿಕೆ ರಾಜರಲ್ಲಿತ್ತು. ನಿಧಿಗೆ ಕಾವಲಾಗಿ ಎಕ್ಕದ ಗಿಡಗಳನ್ನ ನೆಡ್ತಾ ಇದ್ದಿದ್ದು ಯಾಕೆ? ನಾಗರ ಕಲ್ಲುಗಳು ಸಂಪತ್ತನ್ನ ರಕ್ಷಣೆ ಮಾಡೋದು ಹೇಗೆ? ಏನಿದು ನಾಗರ ಕಲ್ಲು ಮತ್ತು ಎಕ್ಕದ ಗಿಡದ ಮರ್ಮ? ಅದರ ಬಗ್ಗೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಲಕ್ಕುಂಡಿಯಲ್ಲಿನ ಸಂಪತ್ತಿಗೆ ನಾಗನ ರಕ್ಷಣೆ, ನಿಧಿಗೆ ಕಾವಲಾಗಿ ಎಕ್ಕದ ಗಿಡಗಳನ್ನ ನೆಡ್ತಾ ಇದ್ರ. ನಾಗರ ಕಲ್ಲುಗಳು ಮತ್ತು ಎಕ್ಕದ ಗಿಡಗಳು ನಿಧಿಯನ್ನ ರಕ್ಷಣೆ ಮಾಡ್ತಾ ಇದ್ದಿದ್ದು ಹೇಗೆ? ಏನಿದು ನಾಗರ ಕಲ್ಲು ಮತ್ತು ಎಕ್ಕದ ಗಿಡದ ಮರ್ಮ? ಸಂಶೋಧಕರು, ಇತಿಹಾಸ ತಜ್ಞರು ಹೇಳೋದೇನು? ನಿಧಿಗೆ ಸರ್ಪಗಳು ಕಾವಲು ಕಾಯುತ್ತೆ ಅನ್ನೋದು ತುಂಬಾ ಹಿಂದಿನ ಕಾಲದಿಂದಲೂ ಇರೋ ನಂಬಿಕೆ. ಅಥವಾ ಹೆಚ್ಚು ಹೆಚ್ಚು ನಿಧಿ ಇದ್ದಾಗ ಅದು ಯಾರಿಗೂ ಸಿಗಬಾರದು ಅಂತ ನಾಗಬಂಧಗಳನ್ನ ರಚನೆ ಮಾಡಲಾಗಿರುತ್ತೆ. ಬೇರೆ ಬೇರೆ ಅಡೆತಡೆಗಳನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಅದೇನೋ ಮಾಡಿಲ್ಲ ಅಂದ್ರೆ ನಿಧಿಗೆ ರಕ್ಷಣೆಯಾಗಿ ನಾಗರ ಕಲ್ಲುಗಳನ್ನ ನೆಟ್ಟು ಎಕ್ಕದ ಗಿಡಗಳನ್ನ ಬೆಳೆಸಲಾಗುತ್ತಂತೆ. ನಾಗರ ಕಲ್ಲುಗಳು ಇರೋ ಜಾಗದಲ್ಲಿ ಸಂಪತ್ತನ್ನ ಬಚ್ಚಿಟ್ಟಿರ್ತಾರ. ನಾಗರ ಕಲ್ಲುಗಳು, ಎಕ್ಕದ ಗಿಡ ನಿಧಿಗೆ ರಕ್ಷಣೆ ಕೊಡೋದು ಹೇಗೆ? ಉತ್ಖನನ ವೇಳೆ 3 ನಾಗರ ಕಲ್ಲು ಪತ್ತೆ. ಆ ಸ್ಥಳದಲ್ಲಿ ನಿಧಿ ಬಚ್ಚಿಡಲಾಗಿದೆಯಾ? ನಿಧಿ ಅಥವಾ ಸಂಪತ್ತನ್ನ ಬೇರೆ ಯಾರಿಗೂ ಸಿಗಬಾರದು, ಅದು ನಮಗೆ ಅಥವಾ ನಮ್ಮವರಿಗೆ ಸಿಗಬೇಕು ಅನ್ನೋ ಕಾರಣಕ್ಕೆ ಬಚ್ಚಿಡಲಾಗಿರುತ್ತೆ. ಅದಕ್ಕೆ ನಿಧಿಯನ್ನ ಬಚ್ಚಿಡುವಾಗಲೇ ಕೆಲವೊಂದು ತಂತ್ರಗಳನ್ನ ಮಾಡಿ ಅದರ ಬಳಿಗೆ ಯಾರೂ ಸುಳಿಯದಂತೆ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ನಿಧಿ ರಕ್ಷಣೆಗೆ ಅಂತಲೇ ಎಕ್ಕದ ಗಿಡಗಳನ್ನ ಬೆಳೆಸ್ತಾ ಇದ್ರಂತೆ. ದೊಡ್ಡ ಮಟ್ಟದ ನಿಧಿ ಆದರೆ ನಿಧಿ ಹೂತಂತಹ ಜಾಗದಲ್ಲಿ ನಾಗರ ಶಿಲ್ಪಗಳನ್ನ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ರಂತೆ. ಲಕ್ಕುಂಡಿಯಲ್ಲೂ ಅದೇ ರೀತಿ ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ.
ಲಕ್ಕುಂಡಿಯಲ್ಲಿ ಎಕ್ಕದ ಗಿಡಗಳು ಹೆಚ್ಚಾಗಿವೆ. ಅದೇ ರೀತಿ ನಾಗರ ಕಲ್ಲುಗಳು ಎಲ್ಲೆಂದರಲ್ಲಿ ಸಿಗ್ತಾ ಇವೆ. ಅವೆಲ್ಲವನ್ನು ಹಿಂದಿನ ಕಾಲದಲ್ಲಿ ನಿಧಿಗಳ ಹೂತಿಟ್ಟ ಸ್ಥಳದಲ್ಲಿ ನೆಡ್ತಾ ಇದ್ರು ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ. ನಿಧಿಯನ್ನ ಬಚ್ಚಿಟ್ಟ ನಂತರ ಅದಕ್ಕೆ ಹಾವುಗಳನ್ನ ಕಾವಲು ಇಡಲು ಆಗೋದಿಲ್ಲ. ಅದಕ್ಕೆ ನಾಗರ ಕಲ್ಲುಗಳನ್ನ ಹೂತು ಅಲ್ಲಿ ನಾಗರ ಹಾವುಗಳಿವೆ ಅನ್ನೋ ರೀತಿ ಬಿಂಬಿಸಲಾಗ್ತಾ ಇತ್ತಂತೆ. ಹಾವುಗಳು ಇದೆ ಅಂದ್ರೆ ಎಂಥವರಿಗೂ ಭಯ. ಅಲ್ಲಿ ನಿಧಿಯನ್ನ ತೆಗೆಯೋ ಕೆಲಸ ಮಾಡೋದಿಲ್ಲ. ಅದಕ್ಕೆ 7 ಹೆಡೆ ಸರ್ಪ, 5 ಹೆಡೆ, 3 ಹೆಡೆಗಳ ಸರ್ಪಗಳನ್ನ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ರಂತೆ. ಸಂಪತ್ತನ್ನು ಹೂಳಿಟ್ಟು ನಂತರದಲ್ಲಿ ನಾ ಆಗಲೇ ಹೇಳಿದೆ, ಕೆಲವು ಕ್ರಮಗಳನ್ನು ಅನುಸರಿಸಿದ ನಂತರದಲ್ಲಿ ಅಲ್ಲಿ ದಿಬ್ಬವನ್ನು ಮಾಡ್ತಿದ್ರು. ಸ್ವಲ್ಪ ದಿಬ್ಬ ಅಂದರೆ 1 ಅಡಿ 2 ಅಡಿ ದಿಬ್ಬವನ್ನು, ಮಣ್ಣಿನ ದಿಬ್ಬವನ್ನು ಮಾಡಿ ಅದರ ಮೇಲೆ ಸಾಮಾನ್ಯವಾಗಿ ನಮಗೆ ಇಲ್ಲಿಯವರೆಗೆ ಸಿಕ್ಕಿರ್ತಕ್ಕಂಥ ಶಿಲ್ಪ, ಪ್ರತಿಮೆ, ಸಂಪತ್ತನ್ನು ಗಮನಿಸಿದ್ರೆ ಅಲ್ಲಿ ಸಾಮಾನ್ಯವಾಗಿ ಆ ಪರಿಸರದಲ್ಲಿ ನಾಗಶಿಲ್ಪ ನಮಗೆ ಕಂಡು ಬರ್ತಕ್ಕಂಥದ್ದು. ನಾಗ ಪ್ರತಿಮೆ ಅಥವಾ ನಾಗಶಿಲ್ಪ, ಸರ್ಪದ ಶಿಲ್ಪ ಅಲ್ಲಿ 1 ಹೆಡಿ 2 ಹೆಡಿ 3 ಹೆಡಿ ಅಥವಾ 5 ಹೆಡಿ 7 ಹೆಡೆಗಳ ಸರ್ಪಗಳನ್ನು ನಾವು ಗಮನಿಸ್ತೀವಿ. ಅದೇ ರೀತಿ ಎಕ್ಕದ ಗಿಡಗಳನ್ನ ನಿಧಿಗೆ ರಕ್ಷಣೆಯಾಗಿಯೇ ನೆಡ್ತಾ ಇದ್ರಂತೆ. ಎಕ್ಕದ ಗಿಡ ಅಂದ್ರೆ ಅದು ತುಂಬಾ ವಿಷಕಾರಿಯಾಗಿರುತ್ತೆ. ಎಲೆ, ಹೂವುಗಳು ತುಂಬಾನೇ ವಿಷಕಾರಿ. ಇನ್ನು ಈ ಹೂವುಗಳನ್ನ ನಾಗಾರಾಧನೆ ಬಳಸಿಕೊಳ್ತಾರೆ. ಆ ಗಿಡಗಳು ಇರೋ ಕಡೆಯೂ ಹಾವುಗಳು ಇರುತ್ತೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ನಿಧಿ ಹೂತಿಟ್ಟ ಮಣ್ಣಿನ ದಿಬ್ಬದ ಮೇಲೆ ನಾಗಶಿಲ್ಪ ಇಟ್ಟು ಎಕ್ಕ ಗಿಡ ಬೆಳೆಸುವ ಕೆಲಸ ಮಾಡಿದ್ರಂತೆ. ಎಕ್ಕ ಗಿಡ ವಿಷಕಾರಿ, ಅದರ ಬಳಿ ಹೋದ್ರೆ ಅದರ ಹಾಲು ಕಣ್ಣಿಗೆ ಬೀಳಬಹುದು ಅಂತ ಯಾರೂ ಆ ಕಡೆಗೆ ಸುಳಿತಾ ಇರಲಿಲ್ಲ. ಹಾಗೆ ಸರ್ಪದ ಬಗ್ಗೆಯೂ ಜನರಿಗೆ ಭಯವಿತ್ತು. ಹಾಗಾಗಿ ನಿಧಿ ಸೇಫ್ ಆಗಿ ಇರುತ್ತೆ ಅಂತ ಹಿಂದಿನ ಕಾಲದಲ್ಲಿ ಜನರು ನಂಬಿದ್ರಂತೆ. ಅಲ್ಲಿಗೆ ಯಾರನ್ನು ಕೂಡ ಹೋಗದೇ ಇರಲಿ, ನಾಗಸರ್ಪ ಅದು ಕೂಡ ಒಂದು ಭಯ. ಆ ಪರಿಸರದ ಆ ಒಂದು ನಾಗ ಪ್ರತಿಮೆ ಇದ್ದಂಥ ಪರಿಸರದಲ್ಲಿ, ಸ್ಥಳದಲ್ಲಿ ನಾಗಸರ್ಪಗಳು ಇರುತ್ತವೆ ಅಂತಕ್ಕಂಥದ್ದು ಒಂದು ಜನಸಾಮಾನ್ಯರಲ್ಲಿ ನಂಬಿಕೆಗಳು ಇವತ್ತಿಗೂ ಕೂಡ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಈ ನಾಗ ಪ್ರತಿಮೆ, ನಾಗ ಸರ್ಪದ್ದು ಭಯ ಮತ್ತು ಹಾಗೆ ಎಕ್ಕಿ ಗಿಡ ವಿಷದ ಭಯ. ಹಾಗಾಗಿ ಅಲ್ಲಿ ಯಾರನ್ನೂ ಕೂಡ ಸುಳಿತಾ ಇರಲಿಲ್ಲ ಅನ್ನೋ ಒಂದು ವಿಚಾರ ನಮಗೆ ಗೊತ್ತಾಗ್ತದೆ. ಹಿಂದಿನ ಕಾಲದಲ್ಲಿ ನಿಧಿಗಳನ್ನ ಬಚ್ಚಿಡುವಾಗ ನಾಗರ ಕಲ್ಲುಗಳನ್ನ ನೆಡ್ತಾ ಇದ್ರು. ಹಾಗಾಗಿ ಲಕ್ಕುಂಡಿಯಲ್ಲಿ ನಾಗರ ಕಲ್ಲುಗಳು ಇರೋ ಜಾಗದಲ್ಲಿ ನಿಧಿ ಸಂಪತ್ತು ಇರೋ ಸಾಧ್ಯತೆ ಇದೆ. ಆ ಜಾಗಗಳಲ್ಲಿ ನಿಧಿ ಇದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಹಾಗಾಗಿ ಲಕ್ಕುಂಡಿಯಲ್ಲಿ ನಾಗರ ಕಲ್ಲುಗಳು ಇರೋ ಸ್ಥಳದಲ್ಲಿ ನಿಧಿ ಇದೆ ಅನ್ನೋ ನಂಬಿಕೆ ಮತ್ತಷ್ಟು ಬಲವಾಗ್ತಾ ಇದೆ. ಸದ್ಯ ಉತ್ಖನನ ನಡೀತಾ ಇರೋ ಜಾಗದಲ್ಲೂ ಒಂದು ಅಪರೂಪದ ಆದಿಶೇಷನ ಮೂರ್ತಿ ಪತ್ತೆಯಾಗಿದೆ. ಈ ಹಿಂದೆಯೂ ಅಲ್ಲಿ ನಾಗನ ಕಲ್ಲುಗಳು ಸಿಕ್ಕಿದ್ವು. ಇದನ್ನೆಲ್ಲ ನೋಡಿದ್ರೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಿಧಿ ಸಿಗುವ ಸಾಧ್ಯತೆ ಇದೆ ಅಂತ ಜನರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಒಂದೊಂದೇ ರಹಸ್ಯಗಳು ಬಯಲಾಗ್ತಾ ಇದ್ದು, ಈಗ ಆದಿಶೇಷನ ಮೂರ್ತಿ ಪತ್ತೆಯಾದ ಕಾರಣ ಆ ಜಾಗದಲ್ಲಿ ಚಿನ್ನ, ವಜ್ರ, ವೈಢೂರ್ಯ ಸಿಗುತ್ತಾ ಎನ್ನುವ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ. ಈವರೆಗೆ ಉತ್ಖನನ ನಡೆದ ಸ್ಥಳದಲ್ಲಿ 45ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನಿಧಿಗೆ ನಾಗರ ಹಾವುಗಳು, ಘಟ ಸರ್ಪಗಳು ಕಾವಲು ಕಾಯ್ತಾ ಇರುತ್ತೆ ಅಂತ ಸಾಕಷ್ಟು ಜನರು ನಂಬಿದ್ರು. ಆದರೆ ಹಾವು ಇದೆ ಅನ್ನೋ ಭಯ ಹುಟ್ಟಿಸೋದಕ್ಕೆ ನಾಗರ ಕಲ್ಲುಗಳನ್ನ ಇಟ್ಟಿರ್ತಾರೆ ಅಂತ ಸಂಶೋಧಕರು ಹೇಳಿದ್ದಾರೆ. ಆ ಮೂಲಕ ನಾಗರ ಕಲ್ಲುಗಳ ರಹಸ್ಯವೊಂದು ಬಯಲಾದಂತಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.